ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಹೆಚ್ಚಾಗಿದೆಯಂತೆ. ಅದೇ ಕಾರಣಕ್ಕೆ ಬೇಸತ್ತು ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು ಎಂಬ ವಿಷಯ ಸದ್ದು ಮಾಡಿತ್ತು. ಅದೇ ವಿಚಾರ ಇವತ್ತು ಅಧಿವೇಶನದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ಸಿಎಂ ಮಗನ ಕಾಟಕ್ಕೆ ರಾಜೀನಾಮೆ ಯತ್ನ. ಅಧಿವೇಶನದಲ್ಲಿ ಜಾರ್ಜ್ ರಿಸೈನ್ನದ್ದೇ ಸದ್ದು. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪದಿಂದ ಕೆಲ ಅಧಿಕಾರಿಗಳ ವರ್ಗಾವಣೆ ಅಮಾನತು ಆಗಿದೆಯಂತೆ. ಇದೇ ಕಾರಣಕ್ಕೆ ಸರ್ಕಾರದೊಳಗೆ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಬೆಳವಣಿಗೆಯಿಂದ ಇಂಧನ ಸಚಿವ ಜಾರ್ಜ್ ಬೇಸತ್ತಿದ್ರಂತೆ. ಅದೇ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ರು ಎನ್ನಲಾಗಿತ್ತು. ಅದೇ ವಿಚಾರಕ್ಕೆ ಆರ್ ಅಶೋಕ್ ಜಾರ್ಜ್ ಮಧ್ಯೆ ಮಾತಿನ ಸಮರ ನಡೆಯಿತು. ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯ್ತು. ನಾನು ಮುಖ್ಯಮಂತ್ರಿ ಕೇಳಿದೆ, ಹಂಗೇನು ಆಗಿಲ್ಲ ಬಿಡಪ್ಪ ಅಂದ್ರು. ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ್ಯಾರೋ ಪಂಕಜ್ ಪಾಂಡೆ ಅವನ ಅಲ್ಲಿಂದ ಎತ್ತಾಕ್ಬಿಟ್ರು. ನಾನು ಕೇಳಿದ್ಕೆ ಆಮೇಲೆ ಏನೋ ಪನ್ನಣ್ಣ ಇದ್ರೆ ಹೇಳ್ತಾರೆ, ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ, ಮಾಧ್ಯಮದವ್ರು ಇದಾರ ಸಂಧಾನ ಮಾಡಿದ್ರು, ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಸಿಗರೇಟ್ ಹೊಡೆಯೋ ಪೋಸ್ಟರ್ ಹಾಕಿದ್ರು. ಆ ಬ್ಯಾನರ್ ಯಾಕೆ ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯೂ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಅಲ್ಲಿ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದ್ರೂ ಇರ್ಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ, ಏನೋ ಕಾರ್ಯಕ್ರಮ ಉದ್ಘಾಟನೆ ಹಾಕಲಿ. ಅವ್ರು ಹಾಕಿದ್ ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಕೆಳಗಡೆ ಏನಾದ್ರು ಹಾಕಿದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲಾನು ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ಕೆ ಅವಳಿಗೆ ಅವ್ರ ಮನೆಯಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನು ಬಿಟ್ಟಿಲ್ಲ, ಎಲ್ಲಾರನ್ನು ಬೀದಿಗೆ ಎಳೆದ್ಬಿಟ್ರು. ಟ್ರಿಬಲ್ ಸ್ಟಾರ್ ನಾಯಿ ತರಹ ಬಡ್ಕೋತಾವ್ನೆ ನೋಡಿ, ಬಡ್ಕಂತಾವನೆ, ಬಾಯ್ ಬಡ್ಕಂತಾವನೆ. ತ್ರಿಬಲ್ ಸ್ಟಾರ್ ಎಲ್ಲಾ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರುತ್ತೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗ್ ಬಡ್ಕಂತ ಇದ್ದಾನೆ. ಡಿಕೆ ಶಿವಕುಮಾರ್ ಮುಜರಾಯಿ ಮಂತ್ರಿ ಆಗ್ಲಿ. ಪ್ರಾರ್ಥನೆ ಸೋತ್ರುನು ಪ್ರಯತ್ನ ಸೋಲಲ್ಲ. ಅವ್ರ ಟ್ವೀಟ್ ನನಗನ್ಸುತ್ತೆ. ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಪರಮೇಶ್ವರ್ ಅವರು ನಂದಿನಿ ಹಾಲು ಎಲ್ಲಾ ಕಡೆ ಅಭಿಷೇಕ, ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ. ಹಾಲಿನ ಅಭಿಷೇಕ ಮಾಡಿದ್ದೆ 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ, ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ. ಪಾಪ ಗೃಹಲಕ್ಷ್ಮಿ ಹಣ ಯಾವ ಕಂಟೈನರ್ನಲ್ಲಿ ಹೋಯ್ತು? ಪರಮೇಶ್ವರ್ ಹಿಂದ್ ಬಿದ್ದು ಹೋದ್ರು. ಅದಕ್ಕೆ ಯಾವುದೋ ಟ್ಯಾಂಕರ್ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ಯಾವ ಟ್ಯಾಂಕರ ಅದೇನನ್ನೋದು ಲಾರಿ, ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಡಿ.ಕೆ. ಶಿವಕುಮಾರ್ ಪಾಪ ಹೆಣ್ಣುಮಗಳು ಏನ್ ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಅಧಿವೇಶನದಲ್ಲಿ ಇವತ್ತು ಆರ್ ಅಶೋಕ್ ಸಾಲು ಗಂಭೀರ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಹೆಚ್ಚಾಗಿದೆಯಂತೆ. ಅದೇ ಕಾರಣಕ್ಕೆ ಬೇಸತ್ತು ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು ಎಂಬ ವಿಷಯ ಸದ್ದು ಮಾಡಿತ್ತು. ಅದೇ ವಿಚಾರ ಇವತ್ತು ಅಧಿವೇಶನದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ಸಿಎಂ ಮಗನ ಕಾಟಕ್ಕೆ ರಾಜೀನಾಮೆ ಯತ್ನ. ಅಧಿವೇಶನದಲ್ಲಿ ಜಾರ್ಜ್ ರಿಸೈನ್ನದ್ದೇ ಸದ್ದು. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪದಿಂದ ಕೆಲ ಅಧಿಕಾರಿಗಳ ವರ್ಗಾವಣೆ ಅಮಾನತು ಆಗಿದೆಯಂತೆ. ಇದೇ ಕಾರಣಕ್ಕೆ ಸರ್ಕಾರದೊಳಗೆ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಬೆಳವಣಿಗೆಯಿಂದ ಇಂಧನ ಸಚಿವ ಜಾರ್ಜ್ ಬೇಸತ್ತಿದ್ರಂತೆ. ಅದೇ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ರು ಎನ್ನಲಾಗಿತ್ತು. ಅದೇ ವಿಚಾರಕ್ಕೆ ಆರ್ ಅಶೋಕ್ ಜಾರ್ಜ್ ಮಧ್ಯೆ ಮಾತಿನ ಸಮರ ನಡೆಯಿತು. ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯ್ತು. ನಾನು ಮುಖ್ಯಮಂತ್ರಿ ಕೇಳಿದೆ, ಹಂಗೇನು ಆಗಿಲ್ಲ ಬಿಡಪ್ಪ ಅಂದ್ರು. ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ್ಯಾರೋ ಪಂಕಜ್ ಪಾಂಡೆ ಅವನ ಅಲ್ಲಿಂದ ಎತ್ತಾಕ್ಬಿಟ್ರು.
ನಾನು ಕೇಳಿದ್ಕೆ ಆಮೇಲೆ ಏನೋ ಪನ್ನಣ್ಣ ಇದ್ದೀರಿ ಹೇಳ್ತಾರೆ, ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ ಮಾಧ್ಯಮದವ್ರು ಇದಾರ. ಸಂಧಾನ ಮಾಡಿದ್ರು ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಸಿಗರೇಟ್ ಹೊಡೆಯೋ ಪೋಸ್ಟರ್ ಹಾಕಿದ್ರು. ಆ ಬ್ಯಾನರ್ ಯಾಕೆ ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯೂ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಎಲ್ಲ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದ್ರೂ ಇರ್ಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ, ಏನೋ ಕಾರ್ಯಕ್ರಮ ಉದ್ಘಾಟನೆ ಹಾಕ್ಲಿ. ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಕೆಳಗಡೆ ಏನಾದ್ರು ಹಾಕಿದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲಾನು ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ಕೆ ಅವಳಿಗೆ ಅವ್ರ ಮನೆಯಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನು ಬಿಟ್ಟಿಲ್ಲ, ಎಲ್ಲಾರನ್ನು ಬೀದಿಗೆ ಎಳೆದ್ಬಿಟ್ರು. ಟ್ರಿಪಲ್ ಸ್ಟಾರ್ ನಾಯಿ ತರಹ ಬಡ್ಕೋತಾವ್ನೆ ನೋಡಿ, ಬಡ್ಕಂತಾವನೆ, ಬಾಯ್ ಬಡ್ಕಂತಾವನೆ. ಟ್ರಿಪಲ್ ಸ್ಟಾರ್ ಎಲ್ಲಾ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗ್ ಬಡ್ಕಂತ ಇದ್ದಾನೆ. ಡಿಕೆ ಶಿವಕುಮಾರ್ ಮುಜರಾಯಿ ಮಂತ್ರಿ ಆಗ್ಲಿ. ಪ್ರಾರ್ಥನೆ ಸೋತ್ರುನು ಪ್ರಯತ್ನ ಸೋಲಲ್ಲ. ಅವ್ರ ಟ್ವೀಟ್ ನನಗನ್ಸುತ್ತೆ. ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಪರಮೇಶ್ವರ್ ಅವರು. ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ, ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ. ಹಾಲಿನ ಅಭಿಷೇಕ ಮಾಡಿದ್ದೆ 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ, ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ. ಪಾಪ ಗೃಹಲಕ್ಷ್ಮಿ ಹಣ ಯಾವ ಕಂಟೈನರ್ ನಲ್ಲಿ ಹೋಯ್ತು? ಪರಮೇಶ್ವರ್ ಹಿಂದ್ ಬಿದ್ದು ಹೋದ್ರು. ಅದಕ್ಕೆ ಯಾವ್ದೋ ಟ್ಯಾಂಕರ್ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ಯಾವ ಟ್ಯಾಂಕರ್ ಅದೇನು ಅನ್ನೋದು, ಲಾರಿ, ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಡಿ.ಕೆ. ಶಿವಕುಮಾರ್ ಪಾಪ ಹೆಣ್ಣುಮಗಳು ಏನ್ ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಅಧಿವೇಶನದಲ್ಲಿ ಇವತ್ತು ಆರ್ ಅಶೋಕ್ ಸಾಲು ಗಂಭೀರ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.